ಕೆಡಿಸ್ಕೊಡ, ನಾನು ಮಾತಾಡ್ತೀನಿ. ಓಕೆನಾ? ಓಕೆ ಸರ್. ನೀನ್ ಕುತ್ಕೋ, ನಾನು ಮಾತಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಸರ್ ರೆಸಾರ್ಟ್ ಬಂದಿದೆ ಸರ್. ಬಂದಿದ್ಯಾ? ಹ್ಞೂ ಸರ್. ಮತ್ತ್ಯಾಕ್ ತಡ, ಕರ್ಸಿ. ಸರಿ ಸರ್. ಆದರ್ಶ್ ಸಾರ್ ಕರೀತಾ ಇದಾರೆ. ಬಾ ಬಾ ಬಾ, ಬೇಗ ಬಾ ಬಾ. ಸರ್ ಆ ರೆಸಾರ್ಟ್ ನಿಮ್ದೇನಾ? ಹೌದು ಸರ್. ಮನೇಲಿ ಆಸ್ತಿ ಪ್ರಾಬ್ಲಮ್ ಏನಿಲ್ವಾ ಸರ್? ಅಲ್ಲ, ಜನರಲ್ ಆಗಿ ಮನೇಲಿ ಟೆನ್ಷನ್ನು, ವರ್ಕ್ ಪ್ರೆಷರು ತಡ್ಕೊಳಕ್ಕಾಗದೆ ಕೆಲವ್ರು ಓಡೋಗ್ತಾರೆ, ಇನ್ ಕೆಲವ್ರು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಅದಕ್ಕೆ ಕೇಳಿದೆ. ನಮ್ಮ ಅಪ್ಪಂಗೆ ಓಡೋಗೋ ಅವಶ್ಯಕತೆನೂ ಇಲ್ಲ, ಸೂಸೈಡ್ ಮಾಡ್ಕೊಳ್ಳೋಷ್ಟು ಹೇಳಿನೂ ಅಲ್ಲ ಸರ್. ನಾನು ಇವತ್ತು ಇನ್ನೂ ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಪ್ಪ ಕೊಟ್ಟಿರೋ ಧೈರ್ಯ ಸರ್. ಹಂಗಾರೆ ಯಾರೋ ಸಾಯಿಸಿರ್ತಾರೆ ಸರ್. ಹಂಗೆ ಆಗಿರುತ್ತೆ ಅಂತಲ್ಲ, ಒಂದು ಡೌಟ್ ಅಷ್ಟೇ. ಎಷ್ಟಾದ್ರೂ ನಾವು ಪೊಲೀಸ್ ಅಲ್ವಾ? ಬಾಮಾ ಆದರ್ಶ್, ನಮ್ ಸ್ಟೇಷನ್ ಅಲ್ಲಿ 2 ತರ ನಡೆಯುತ್ತೆ. ಒಂದು ಮೇಲ್ನವ್ರು ಆರ್ಡರ್ ಕೊಟ್ರೆ, ಇಲ್ಲ ಕೆಳಗಿನವ್ನು ದುಡ್ಡು ಕೊಟ್ರೆ. ಮೇಲ್ಗಡೆ ಅವ್ರು ಆರ್ಡರ್ ಕೊಡಕ್ಕೆ 1 ವಾರ ಆಗ್ಬೋದು, ತಿಂಗ್ಳಾಗ್ಬೋದು, 1 ವರ್ಷನೂ ಆಗ್ಬೋದು. ಹೌದೌದೌದು. ಇಲ್ಲ ನಾಳೆನೂ ಆರ್ಡರ್ ಕೊಡ್ಬೋದು. ಕೆಲವೊಂದ್ಸಲ ಇವ್ರು ಆರ್ಡರ್ ಕೊಟ್ರು ಕೆಲ್ಸ ಆಗತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ನನಗೇನಾದ್ರೂ ಓಕೆನಯ್ಯ, ನಿನಗೇನ್ ಬೇಕು ಯೋಚನೆ ಮಾಡಿ ಹೇಳು. ಎಷ್ಟು ಖರ್ಚಾಗುತ್ತೆ ಸರ್? 20,000 ಅಲ್ಲ, ಲಕ್ಷ. ಸರಿಯಾಗಿ ಹೇಳ್ದೆ ಗೌಡ. ನನ್ ಜೊತೆ ಇಷ್ಟು ವರ್ಷ ಇದ್ದಿದ್ದಕ್ಕೆ ಕರೆಕ್ಟ್ ಆಗಿ ಕಲ್ತಿದ್ಯಾ ನೋಡು. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಕ್ಯಾಶಾ ಚೆಕ್ಕ ಸರ್? ಆದ್ರೆ ಕ್ಯಾಶು ಕಷ್ಟ ಆಗತ್ತೆ ಅಂದ್ರೆ ಚೆಕ್. ಧನಲಕ್ಷ್ಮಿ ಹಿಂಗೆ ಬರ್ಬೇಕು ಅಂತ ರೂಲ್ಸ್ ಇಲ್ಲ ನೋಡು, ಬರ್ಬೇಕಷ್ಟೇ. ಸರ್ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆದ್ರೆ? ಸಾಲ ಕೇಳೋದ್ ತಪ್ಪ ಗೌಡ? ಸಾಲ ಕೇಳಿದ್ರಲ್ಲಿ ತಪ್ಪಿಲ್ಲ ಸರ್. ಸರಿ ಸರ್, ನಾನು ಕ್ಯಾಶೇ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಫೈಲ್ ಕೊಡು ಗೌಡ. ಅವತ್ತು ಮಾರಿಯಮ್ಮನ ದೇವಸ್ಥಾನದ ವಿಷಯದ ಬಗ್ಗೆ ಮಾತಾಡೋಣ ಅಂತ ಊರಲ್ಲಿರೋ ಎಲ್ಲರೂ ಸೇರಿ ಕಲೆಕ್ಟರ್ ಆಫೀಸ್ಗೆ ಹೋಗಿದ್ವಿ ಸರ್. ರಾತ್ರಿ ನಾನು ಮನೆ ಕಡೆ ಬಂದಾಗ ಕಾರು ಮನೆ ಹತ್ರನೇ ಇತ್ತು. ಓ, ಯಜಮಾನ್ರು ಬಂದಿದ್ದಾರೆ ಅಂತ ತಿಳ್ಕೊಂಡು ಆಮೇಲೆ ನಾನು ನನ್ನ ರೂಮ್ ಕಡೆ ಹೊರಟ್ಬಿಟ್ಟೆ ಸರ್. ಹೌದು ಸರ್. ಇದೆಲ್ಲ ಯಾವಾಗಾಯ್ತೋ ಗೊತ್ತಿಲ್ಲ ಸರ್. ಇದೊಂದು ಸೀಕ್ರೆಟ್ ಸರ್. ತಗೊಳ್ಳಿ ಸರ್, ಅಪ್ಪ ಫೋನ್. ಕಾರ್ ಹೊರಗಡೆ ಇದೆ, ಮೊಬೈಲ್ ಒಳಗಡೆ ಇದೆ, ವ್ಯಕ್ತಿ ಮಾತ್ರ ಮಿಸ್ಸಿಂಗು. ಪಾಸ್ವರ್ಡ್ ಹಾಕು. ಗೊತ್ತಿಲ್ಲ ಸರ್. ಇನ್ನೊಂದು ಸೀಕ್ರೆಟ್ ಸರ್. ಈ ಫೋನ್ನ ಸಲೀಮಿಗೆ ಕೊಟ್ಟು ಪಾಸ್ವರ್ಡ್ ತೆಗ್ಸು. ಓಕೆ ಸರ್. ಮೇಡಮ್, ನೀವೆಲ್ಲಿದ್ರಿ? ಕೊಯಂಬತ್ತೂರ್ಗೆ ಇವನು ಕಿಮೋ ಮಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದೆ. ಕೀಮೋನಾ? ಕಿಮೋಥೆರಪಿ, ಇಟ್ಸ್ ಎ ಟ್ರೀಟ್ಮೆಂಟ್. ಅಲ್ಲಿಂದ ಬೆಳಗಿನ ಜಾವ 3:30ಕ್ಕೆ ಹೊರಟೆ. ತುಂಬ ಮಳೆ ಬರ್ತಿತ್ತು ಅಂತ ಸ್ವಲ್ಪ ನಿಧಾನವಾಗೇ ಬಂದೆ. ದಾರಿಯಲ್ಲಿ ಒಂದು ಹುಡುಗಿಗೆ ಡ್ರಾಪು ಕೊಟ್ಟೆ. ಅವಳ ಹೆಸರು ಖುಷಿ ಅನ್ಸುತ್ತೆ. ಖುಷಿನಾ? ಗೊತ್ತಿಲ್ಲ ಸರ್. ಅವತ್ತು ರಾತ್ರಿ ಮಳೆ ಬರ್ತಾ ಇತ್ತು, ಒಬ್ಳೇ ಇದ್ಲು ಅಂತ ಅಮ್ಮನೇ ಲಿಫ್ಟ್ ಕೊಟ್ಲು. ನೀವು ನಿಮ್ ಸೋಷಿಯಲ್ ಸರ್ವಿಸು ಲಿಫ್ಟ್ ಹೆಸರಲ್ಲಿ ಚಾಕು ತೋರಿಸಿ ರಾಬ್ರಿ ಮಾಡಿದ್ರೆ? ಕರೆಕ್ಟ್ ಸರ್. ಇಲ್ಲ ಸರ್, ಆ ಹುಡುಗಿ ನೋಡಿದ್ರೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ತಾಜ್ ಹೋಟೆಲ್ ಹತ್ರ ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ಲು, ನಾವು ಒಪ್ಕೊಂಡ್ವಿ. ಮಳೆ ನಿಂತ ಮೇಲೆ ನಾವೇ ಡ್ರಾಪ್ ಮಾಡ್ತೀವಿ ಅಂತ ಅಮ್ಮನೇ ಮನೆಗೆ ಇನ್ವೈಟ್ ಮಾಡಿದ್ಲು. ಈ ಸೋಫಾ ಮೇಲೆ ಕೂತಿದ್ಲು ಸರ್. ಕೂತೀರಿ ಅಂತ ಹೇಳಿ ಅಮ್ಮ ಒಳಗೋಗಿ ಹೊರಗೆ ಬರೋದ್ರೊಳಗಡೆ ಯಾರಿಗೂ ಹೇಳ್ದೆ ಹೊರಟೋಗಿದ್ಲು. ಯಾರಿಗೂ ಹೇಳ್ದೆ ಹೊರಟೋಗ್ಬಿಟ್ಲ? ಕೇಳಿದ್ದಕ್ಕೆ ಟ್ರೆಕ್ಕಿಂಗ್ ಬಂದಿದ್ದೆ, ದಾರಿ ಮರ್ತೋಯ್ತು ಅಂದ್ರು ಸರ್. ಟ್ರೆಕ್ಕಿಂಗ್ ಆಗೋಣ? ಅಲ್ಲ, ಈ ಮಾರಿಗುಡಿ ಸರೌಂಡಿಂಗ್ ರಿಸ್ಟ್ರಿಕ್ಟೆಡ್ ಏರಿಯಾ ಅಲ್ವಾ? ಹೌದು ಸರ್. ಇವ್ ನೋಡಿದ್ರೆ ಇಲ್ಲೇ ಲಿಫ್ಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹೌದು ಸರ್, ನಾವು ಅವ್ರನ್ನ ಇಲ್ಲೇ ಹತ್ತಿಸ್ಕೊಂಡಿದ್ದು. എന്തായി? എവിടെ പോകുന്നത്? ಸರ್, ಅವಿನಾಶ್ ಸರ್ ಫೋನ್ಗೆ ಕಾಲ್ ಬರ್ತಾ ಇದೆ ಸರ್. ಲೌಡ್ ಸ್ಪೀಕರ್ ಹಾಕು. ಹಲೋ ಸರ್, ನಾನು ಬಾಲಾಜಿ ಕೋಆಪರೇಟಿವ್ ಬ್ಯಾಂಕ್ ಇಂದ ಮಾತಾಡ್ತಾ ಇದ್ದೀನಿ. ನೀವು ತಗೊಂಡಿರೋ 60 ಲಕ್ಷ ರೂಪಾಯಿ ಲೋನ್ ಕ್ಲಿಯರ್ ಆಗಿದೆ. ಬಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೋದು ಸರ್. ಓಕೆ ಗೌಡ ಸರ್,
ಈ ಕಾಲ್ ಡೀಟೇಲ್ಸ್ ತೆಗ್ಸು. ಸರಿ, ಸರ್. ಆದರ್ಶ್ ನೀನ್ ಗಾಡಿ ಹತ್ತು. ಮತ್ ನಾನು ಸರ್? ಗೌಡ ನೋಡು, ಡಿಪಾರ್ಟ್ಮೆಂಟ್ ಅವ್ರಿಗೆ ಹೊಟ್ಟೆ ಇರಬಾರ್ದು. ಈ ನಡುವೆ ಚೆನ್ನಾಗಿ ತಿಂತಾ ಇದೀಯ ನೀನು. ಇಲ್ಲೇ ಒಂದ್ ಸ್ವಲ್ಪ ಓಡಾಡು, ಹೊಟ್ಟೆನೂ ಕರಗತ್ತೆ, ಜಾಗಿಂಗ್ ಆದಂಗೂ ಆಗುತ್ತೆ. ಸರ್ ಓಕೆ ಸರ್. ಸರಿ ಸರ್. ಓಕೆ ಸರ್. ಏನಪ್ಪ ಈ ದೊಡ್ಡವರೆಲ್ಲ ನಡೆದಾರಿಲ್ಲೇ ಕೈ ಬಿಟ್ಟು ಹೋಗ್ತಾರೆ. 60 ಲಕ್ಷನ ಸರ್ ಕಿಲಾಡಿ ಡ್ಯಾಡಿ. ಲೋನ್ ಪೀರಿಯಡ್ ಇನ್ನು 1 ಇಯರ್ ಇದೆ. ಅರ್ಜೆಂಟ್ ಇದೆ ಅಂತ ಮುಂಚೆನೆ ಬಂದು ಪೇ ಮಾಡಿದ್ರು ಸರ್. ಒಂದೇ ಸಲ 60 ಲಕ್ಷ ರೂಪಾಯಿ ಪೇ ಮಾಡಿದ್ರ? 11 ಲಕ್ಷ ಮಾತ್ರ ಅವ್ರ ಅಕೌಂಟಿಂದ ಪೇ ಮಾಡಿದ್ರು ಸರ್. ಮಿಕ್ಕಿದ್ದು 49 ಲಕ್ಷನ ಚಿಂತನ್ ಅನ್ನೋರ ಅಕೌಂಟಿಂದ ಪೇ ಮಾಡಿದ್ರು ಸರ್. ಚಿಂತನ್ನ ಗೌಡ ನಿಂಗೊಂದು 4 ಕೆಲಸ ಕೊಡ್ತೀನಿ. ಫಸ್ಟ್ ಚಿಂತನ್ ಸಿಂಗಾಪುರ್ ಅಕೌಂಟ್ ಯಾರ್ದು ಅಂತ ಟ್ರ್ಯಾಕ್ ಮಾಡು. ಹಲೋ, ಸಿಂಗಾಪುರ? ಸೆಕೆಂಡ್, ಅವಿನಾಶ್ ಭಟ್ ಅವ್ರ ಫೋನ್ ಸಿಗ್ನಲ್ ಟ್ರ್ಯಾಕ್ ಮಾಡಿ ಅವ್ರು ಎಲ್ಲೆಲ್ಲಿ ಓಡಾಡಿದಾರೋ ಆ ಏರಿಯಾ ಟ್ರಾಫಿಕ್ ಸಿಗ್ನಲ್ CCTV ಫುಟೇಜ್ ಕಲೆಕ್ಟ್ ಮಾಡು. ಅವ್ರ ಗಾಡಿ ಎಲ್ಲೇ ಕಾಣಿಸಿದ್ರು ಅದ್ರ ಡೀಟೇಲ್ಸ್ ನನಗೆ ಬೇಕು. ಥರ್ಡ್, ಮುನ್ನಾರಲ್ಲಿರೋ ಎಲ್ಲ ಸ್ಟೇಷನ್ಗೆ ಅವ್ರ ಫೋಟೋ ಕಳಿಸು. ಅಂಡ್ ಲಾಸ್ಟ್, ಅವ್ರ ಮಿಸ್ಸಿಂಗ್ ಫೋಟೋನ ಊರಲ್ಲಿ ಎಲ್ಲಾ ಕಡೆ ಅಂಟಿಸು. ಓಕೆ? ಓಕೆ ಸರ್. ಫೋನ್ ರೆಡಿ ಆಗಿದೆ. ಆದರ್ಶ್, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ ಸರ್? ಈ ಫೋಟೋ ನೋಡು. ನಿಮ್ಮ ತಂದೆ ಫೋನ್ ಗ್ಯಾಲರಿಲಿರೋ ಲಾಸ್ಟ್ ಫೋಟೋ ಇಲ್ಲೇ ತೆಗ್ದಿರೋದು. ಒಂದು, ಈ ಫೋಟೋ ತೆಗೆಯುವಾಗ ನಿಮ್ಮ ತಂದೆ ಅವಸರದಲ್ಲಿರಬೇಕು. ಇಲ್ಲ, ಈ ಫೋಟೋ ತೆಗಿಬೇಕಾದ್ರೆ ಏನೋ ನಡೆದಿರಬೇಕು. ಅಂಥದ್ದೇನು ನಡೆದಿರ್ಬೋದು ಸರ್? ಅದು ಇಲ್ಲಿ ಈ ಜಾಗದಲ್ಲಿ ನನಗೇನೂ ಅರ್ಥ ಆಗ್ತಿಲ್ಲ ಸರ್. ತಲೆಗೆ ಕೆಟ್ಟಿದೆ ನಿನಗೆ? ಮೈ ಮೇಲೆ ಪ್ರಜ್ಞೆ ಇಲ್ವಾ? ಜಸ್ಟ್ನಲ್ಲಿ ಮಿಸ್ಸು, ಸತ್ತೋಗ್ತಾ ಇದ್ದೆ ನೀನು. ಈ ಕೇಸಲ್ಲಿ ಸಿಕ್ತಂತ ಮೊದಲನೇ ಮೇಜರ್ ಕ್ಲೂ ಅದು. ಚಿಂತನಕ್ಕೆ ಕಾಲ್ ಮಾಡಿದ್ದೆ, ಫೋನ್ ಲಿಫ್ಟ್ ಮಾಡಲಿಲ್ಲ ಸರ್. ನೆಟ್ವರ್ಕ್ ತಿಳ್ಕೊಂಡು ಸಿಂಗಾಪುರದಲ್ಲಿರೋ ಆಫೀಸ್ಗೂ ಕಾಲ್ ಮಾಡಿದ್ದೆ, ಇಂಗ್ಲೀಷಲ್ಲೂ ಮಾತಾಡಿದೆ. ಮೋಸ್ಟ್ಲಿ ನನ್ನ ಇಂಗ್ಲೀಷ್ ವೀಕು ಅಂತ ಗೊತ್ತಾಯ್ತೇನೋ. ಸಿಂಗಾಪುರದ ಭಾಷೆಯಲ್ಲಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ರು ಸರ್. ಸಿಂಗಾಪುರ್ ಭಾಷೆಲ? ಹೌದು ಸರ್. ಸರ್ ಒಂದು ನಿಮಿಷ ಸರ್. ಹಲೋ, ಪುಂಗುವಾ ಚಿಂಗುವಾ